10,400 ರೂಪಾಯಿ ಕಟ್ಟಬೇಕಾದ್ರೆ ಮನ್ಸಿಗೆ ಭಾರ ಅನ್ಸುತ್ತೆ. ಬಟ್ ಅದೇ ಒಂದು ಕ್ಯಾನ್ಸರ್ ಬಂದ್ರೆ ಎಷ್ಟು ಲಕ್ಷ ಖರ್ಚಾಗಲ್ಲ. ಮಾಮಿ ಕಣ್ಣು, ಮಾಮನ್ ಕಣ್ಣು, ದೀಪು ಕಣ್ಣು, ತಾತನ ಕಣ್ಣು ಎಲ್ಲ ಹೋಗ್ಲಿ. ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇದೆಯಾ ನಿಮ್ಮ ಹೆಂಡತಿನ? ನಿಮ್ಮ ಹೆಂಡತಿ ದಿನಾಲ ಹೀಗೆ ರೆಡಿ ಆಗ್ಬೇಕಾ? ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂದ್ರೆ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ನೀವು ನನ್ನ ಡಾಕ್ಟರ್ ನನ್ನ ಹಸ್ಬೆಂಡ್ ಎರಡು ದಿನ. ಓಕೆ ಬಾಯ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬೇಗ ಬೆಳಿಗ್ಗೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ನಾನು ಹೊರಟಿದ್ದೆ. ನನ್ನ ಬ್ಯಾಗಲ್ಲಿ ಒಂದು ವಾಟರ್ ಬಾಟಲ್, ಒಂದು ಪರ್ಫ್ಯೂಮ್, ಒಂದು ಲಿಪ್ಸ್ಟಿಕ್, ಒಂದು ರಬ್ಬರ್ ಬ್ಯಾಂಡ್ ಇಷ್ಟನ್ನು ಪ್ಯಾಕ್ ಮಾಡಿ ಬಂದಿದ್ದು ಚಿನ್ಮಯ ಮಿಷನ್ ಆಸ್ಪತ್ರೆಗೆ. ಬಿಕಾಸ್ ನನಗೆ ಇಂಪಾರ್ಟೆಂಟ್ ವರ್ಕ್ ಇತ್ತು ಆ್ಯಂಡ್ ಈ ವಿಡಿಯೋನ ನೀವು ಮಿಸ್ ಮಾಡಬೇಡಿ, ಇದು ನಿಮಗೂ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಹೊತ್ತು ಕಾದು ನನ್ನ ಟರ್ನ್ಗೆ ನನ್ನ ಪೇಷನ್ಸಿಂದ ವೇಟ್ ಮಾಡಿ ಇವಾಗ ನನಗೇನು ಪ್ರಿಸ್ಕ್ರಿಪ್ಷನ್ ಬರ್ದು ಕೊಟ್ಟಿದ್ದಾರೋ ಅದನ್ನು ಹೋಗಿ ಮಾಡಬೇಕು. ಥ್ಯಾಂಕ್ ಯು ಡಾಕ್ಟರ್. ಬಾಯ್. ಅಲ್ಲಿ ಫಾರ್ಮಸಿ ತಗೊಂಡು ಅಲ್ಲಿ ಪಕ್ಕದಲ್ಲಿ ಏನು ಮಾಡಬೇಕು ಡಾಕ್ಟರ್? ಫಾರ್ಮಸಿಯಿಂದ ಇಂಜೆಕ್ಷನ್ ತಗೊಂಡು ಅಲ್ಲಿ ಪಕ್ಕದಲ್ಲೇ ಇಂಜೆಕ್ಷನ್ ರೂಮ್ ಇದೆ, ಅಲ್ಲಿ ಹಾಕ್ಸ್ಕೊ. ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಇವಾಗ ನೀವು ನನ್ನ ಡಾಕ್ಟರ್ ನನ್ನ ಹಸ್ಬೆಂಡ್ ಎರಡು ದಿನ. ಓಕೆ ಬಾಯ್. ಇವತ್ತು ನನ್ನ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಲಾಸ್ಟ್ ಡೋಸ್. ಸೊ ಇದು ಕೊನೆಯ ಇಂಜೆಕ್ಷನ್. ಪ್ರತಿಯೊಂದು ಇಂಜೆಕ್ಷನ್ಗೆ 10,400 ರೂಪಾಯಿ ಎಷ್ಟು ಆಗಿದೆ. ನಾನು ಎಕ್ಸಾಕ್ಟ್ ಕಾಸ್ಟ್ ಹಾಕಿರ್ತೀನಿ ಆನ್ ಸ್ಕ್ರೀನ್. ಫೈನಲಿ ಒಂದು ದೊಡ್ಡ ರಿಲೀಫ್ ಸಿಕ್ಕಿದಂತಾಗಿದೆ. ಇವತ್ತು ಮನ್ಸಿಗೆ ಸಮಾಧಾನ ಆಗ್ತಾ ಇದೆ. ಬಿಕಾಸ್ ಡಾಕ್ಟರ್ ಹೆಂಡತಿಯಾಗಿ ನಾನು ಈ ಕೆಲಸ ಮಾಡಿದ್ಮೇಲೆ ತಾನೇ ನಿಮ್ಮ ಹತ್ರ ಹೇಳೋದಕ್ಕೆ ಸಾಧ್ಯ. ಅರ್ಥ ಆಗುತ್ತೆ. ಪ್ರತಿಯೊಂದು ಡೋಸ್ಗೆ 10,400 ರೂಪಾಯಿ ಕಟ್ಟಬೇಕಾದ್ರೆ ಮನ್ಸಿಗೆ ಭಾರ ಅನ್ಸುತ್ತೆ. ಬಟ್ ಅದೇ ಒಂದು ಕ್ಯಾನ್ಸರ್ ಬಂದ್ರೆ ಎಷ್ಟು ಲಕ್ಷ ಖರ್ಚಾಗಲ್ಲ. ಎಲ್ಲರಿಗೂ ಗೊತ್ತಿರುವ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾನೇ ಕಾಮನ್ ಆಯ್ತಾ. ಬಟ್ ಡಿಡ್ ಯು ನೋ ವರ್ಲ್ಡ್ ವೈಡ್ ಅಲ್ಲಿ 4ನೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಅದು ನಮ್ಮ ಭಾರತದಲ್ಲಿ 2ನೇ ಮೋಸ್ಟ್ ಹೈಯೆಸ್ಟ್ ಬರುವಂತ ಕ್ಯಾನ್ಸರ್ ಮಹಿಳೆಯರಿಗೆ ಅಂದ್ರೆ ಇದು ಸರ್ವೈಕಲ್ ಕ್ಯಾನ್ಸರ್. ಸೆಕ್ಸುವಲಿ ಆಕ್ಟಿವ್ ಆಗಿದ್ರೆ ಈ ಕ್ಯಾನ್ಸರ್ ಬರೋದು ಬಹಳಷ್ಟು ಸಹಜ. ನೀವು ಹೇಳ್ಬೋದು ನನಗೆ ಮದುವೆ ಆಗಿಲ್ಲ, ನನಗೆ ಬಾಯ್ ಫ್ರೆಂಡ್ ಇಲ್ಲ, ನನಗೆ ಸೆಕ್ಸುವಲಿ ಆಕ್ಟಿವ್ ಇಲ್ಲ ನಾನು ಅಂತ. ನೀವು 1 ಸತಿ ಮಾಡಿರ್ತೀರೋ 10 ಸತಿ ಮಾಡಿರ್ತೀರೋ ಅದು ಮ್ಯಾಟರ್ ಆಗಲ್ಲ. ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂದ್ರೆ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. 1,000, 50,000, 1 ಲಕ್ಷ ಫೋನ್ ಇರುತ್ತೆ, ಒಂದ್ ಕಾರ್ ಇರುತ್ತೆ, ಒಂದ್ ಮನೆ ಇರುತ್ತೆ, ಚಿನ್ನ ಇರುತ್ತೆ ಎಲ್ಲಾರ ಮನೆಯಲ್ಲಿ. ಇದಕ್ಕೆಲ್ಲ ಖರ್ಚು ಮಾಡ್ತೀವಿ ಅಂದ್ರೆ ಇದಕ್ಕಿಂತ ಮೇಲ ನಮ್ ಜೀವ. 3 ತಿಂಗಳಿಗೆ ಒಂದ್ಸತಿ ಇದನ್ನ ತಗೋಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಐ ಥಿಂಕ್ ತಗೊಳ್ಳೇಬೇಕು. ಅಂಡ್ ಆದಷ್ಟು ಜಾಸ್ತಿ ಮಹಿಳೆಯರು ಈ ವ್ಯಾಕ್ಸಿನ್ ತಗೊಂಡಾಗ ಮಾತ್ರ ಏನಾಗುತ್ತೆ, ಈ ವ್ಯಾಕ್ಸಿನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಲ್ವಾ. ಸ್ಲೈಟ್ ಆಗಿ ಒಂದ್ ಸ್ವಲ್ಪ ಪೇನ್ ಇರುತ್ತೆ 1-2 ಡೇಸ್. ಇವಾಗ ನನ್ಗೇನು ಅನ್ನಿಸ್ತಾ ಇಲ್ಲ. ಅವ್ರು ಹೇಳಿದ್ರು ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಅನ್ಸುತ್ತೆ. ಇವಾಗ ಏನು ಇಲ್ಲ ಪೇನ್, ಥ್ಯಾಂಕ್ಫುಲಿ. ಬಟ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ದೀಪು ಅವ್ರನ್ನ ಸಂಜೆ ಮೀಟ್ ಮಾಡ್ತೀನಿ ಅಂಡ್ ಅವ್ರು ಡೆಫಿನೆಟ್ ಆಗಿ ಶೇರ್ ಮಾಡ್ತಾರೆ. ತಪ್ಪದೆ ಈ ವಿಡಿಯೋನ ಎಲ್ಲ ಲೇಡೀಸ್ ಹತ್ರ ಶೇರ್ ಮಾಡಿ. ಬಿಕಾಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವೈಫ್, ನಿಮ್ಮ ಮನೆಯಲ್ಲಿ ಸಿಸ್ಟರ್ಸ್ ಇರ್ತಾರೆ, ನಿಮ್ಮ ಮನೇಲಿ ಅಮ್ಮಂದ್ರು ಇರ್ತಾರೆ, ಎಲ್ಲರ ಹತ್ರನೂ ಇದನ್ನ ಶೇರ್ ಮಾಡಲೇಬೇಕು. ಇನ್ನೊಂದು ಖುಷಿ ಏನು ಅಂದ್ರೆ, ನಾನು ಇಲ್ಲಿ ಡಾಕ್ಟರ್ ಮೇಹಂತ ಇದ್ದಾರೆ, ಅವ್ರನ್ನ ಮೀಟ್ ಆದಾಗ ಅವ್ರು ಹೇಳಿದ್ರು ನಿನ್ ವಿಡಿಯೋ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಖುಷಿ ಆಯ್ತು. ಅಂದ್ರೆ ತುಂಬಾ ಜನರಿಗೆ ಇದು ಅವೇರ್ನೆಸ್ ಆಯ್ತು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಮೀನ್ಸ್ ಅ ಲಾಟ್. ಬಿಕಾಸ್ ಈ ಒಂದು ವಿಷಯದಿಂದ ತುಂಬಾ ಜನರಿಗೆ ಮಾಹಿತಿ ಗೊತ್ತಾಗಿ ನಿಮ್ಮ ಲೈಫ್ ಸೇವ್ ಆಗುತ್ತೆ ಅಂದ್ರೆ ಅದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ಅಲ್ವಾ. ಹಾಸ್ಪಿಟಲ್ಗೆ ಹೋದ್ರೆ ಬೇಗ ಅಂತೂ ಕೆಲಸ ಆಗಲ್ಲ, ಗೊತ್ತೇ ಇದೆ. ಅಲ್ಲಿ ತುಂಬಾ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಅಂತ. ಇಷ್ಟರಲ್ಲೇ 12:30 ಆಗಿತ್ತು. ಮಧ್ಯಾಹ್ನ ಊಟದ ಸಮಯ, ಹೊಟ್ಟೆ ಹಸುವಾಗಿತ್ತು ಅಂತ ನಾನು ಬಂದಿದ್ದು DYU ಆರ್ಟ್ ಕೆಫೆ. ಇದಿರೋದು ಕೋರಮಂಗಲದ ಹತ್ರ. ಅಂಡ್ ನಿಮಗೆ ನಂತರ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇಷ್ಟ ಆಲ್ ಡೇ ಮಾಡಬೇಕು ಅಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಆಯ್ತಾ. ಅಲ್ಲಿಂದನೇ ಹಾಗೆ ನನ್ನ ಕಾರ್ದು ಒಂದು ಪಾರ್ಟ್ನ ಫಿಕ್ಸ್ ಮಾಡಬೇಕಾಗಿತ್ತು. ನೀರು ಬಿದ್ದು ಬಿದ್ದು ಆ ಗ್ಲೂ ಎಲ್ಲ ಬಂದ್ಬಿಟ್ಟಿತ್ತು ಗೊತ್ತಾ. ಎಷ್ಟು ಸಮಯ ಆಯ್ತು. ಫೈನಲಿ ಇದನ್ನ ಫಿಕ್ಸ್ ಮಾಡಿದ್ದು ಆಯ್ತು. ಮನೆಗೆ ಹಾಗೆ ಹೋಗ್ತಾ ಎಳ್ನೀರು ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಫಸ್ಟ್ ಅಲ್ಲಿ ಸ್ಟಾಪ್ ಮಾಡಿ ಎಳ್ನೀರು ಕುಡಿದ್ಮೇಲೆ ಬೆಸ್ಟ್ ಫಾರ್ಮ್ ಆಫ್ ಹೆಲ್ದಿ ಡ್ರಿಂಕ್ ಅಲ್ವಾ, ಮನೆಗೆ ಹೊರಡೋಣ. ಇಷ್ಟರಲ್ಲೇ ದೀಪು ಅವ್ರು ಕೂಡ ಮನೆಗೆ ಬಂದಿದ್ರು. ಸೊ ಇಬ್ರು ಹಾಗೆ ಫ್ರೆಶನ್ ಅಪ್ ಆಗಿ ಬಾಲ್ಕನಿಗೆ ಬಂದು ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಏನೇನೋ ಯೋಚನೆಗಳು ಬರ್ತಾ ಇತ್ತು. ಇದ್ರ ನಡುವೆ ನಿಮ್ಮ ಜೊತೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನನ್ನ 3 ಡೋಸ್ ಆಫ್ ವ್ಯಾಕ್ಸಿನ್ ಆಗಿದೆಯಲ್ಲ ದೀಪು, ತುಂಬಾ ಜನರು ತುಂಬಾ ಪ್ರಶ್ನೆ ಇದೆ. ಆ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ. ಫಸ್ಟ್, ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ನಾನು ತಗೊಂಡಿದ್ದೀನಿ ಅಲ್ವಾ. ನಾನು ಸುಮಾರು ಸತಿ ವಿಡಿಯೋ ಮಾಡಿದ್ದೀನಿ, ಬಟ್ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಬಿಕಾಸ್ ಇದು ನನ್ನ ಕೊನೆಯ ವ್ಯಾಕ್ಸಿನ್ ಆಯ್ತು, ಇಲ್ಲಿ ಮುಗಿತಿದ್ರ ಕತೆ. ಈ ವ್ಯಾಕ್ಸಿನ್ ಹೆಸರೇನು, ಏನಕ್ಕೆ ನಾನು ತಗೊಳ್ಳೋದು ಇದನ್ನ? ಎಲ್ಲರೂ ಲೇಡೀಸ್ 45 ಇಯರ್ಸ್ ವರೆಗೂ ಇವು ತಗೋಬಹುದು. ಸೊ ಸರ್ವೈಕಲ್ ಕ್ಯಾನ್ಸರ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ನಾನು ಏನಕ್ಕೆ 3 ಡೋಸ್ ತಗೊಂಡಿದ್ದೀನಿ? ಅದು ಎಫೆಕ್ಟ್ ಬರೋದಕ್ಕೆ 3 ಡೋಸ್ ಬೇಕು. ಇನ್ನ ಮದ್ವೆ ಆಗಿರೋರು ತಗೊಂಡ್ರೆ ವೇಸ್ಟ್ ಅಂತ ಯಾರಿಗೊಬ್ರು ಹೇಳಿದ್ದಾರೆ ಡಾಕ್ಟರ್. ಹೌದಾ? ನನಗೆ ಮದ್ವೆ ಆಗಿದೆ ಅಂತಾನೆ ನಾನು ತಗೋತಾ ಇದ್ದೀನಿ. ಇಲ್ಲ 45 ಇಯರ್ಸ್ ಆಗೋವರೆಗೂ ಯೂಸ್ ಇದೆ ಅಂತ USFDA ಅವರೇ ಅಪ್ರೂವ್ ಮಾಡಿದ್ದಾರೆ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಗೋಬೋದಾ?
ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಆಮೇಲೆ ತಗೊಳ್ಳಿ. ನಂದು ಎಲ್ಲ ಡೋಸ್ ಆಗಿದೆ ಅಂಡ್ ಈ ಒಂದು ಮಾಹಿತಿ ನಿಮಗೆ ತಿಳಿಸ್ಬೇಕಾಗಿತ್ತು ಬಿಕಾಸ್ ಇಟ್ ವೆರಿ ಇಂಪಾರ್ಟೆಂಟ್. ನನಗೂ ಅನ್ಸ್ತಾ ಇತ್ತು ಅಯ್ಯೋ ಅಷ್ಟೊಂದೆಲ್ಲ ದುಡ್ಡು ಕಟ್ಬೇಕಾ ಅಂತ, ಬಟ್ ಇನ್ಸ್ಟಾಲ್ಮೆಂಟ್ ರೀತಿನಲ್ಲೇ ಹೋಯ್ತಲ್ವಾ. ಅಲ್ಲ ನಮ್ಮ ಹೆಲ್ತ್ಗೆ ನಾವೇ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಏನೇನೋ ಖರ್ಚಾಗುತ್ತೆ, ಎಲ್ಲೆಲ್ಲೋ ಖರ್ಚಾಗುತ್ತೆ. ಹೆಲ್ತ್ಗೋಸ್ಕರ ಖರ್ಚು ಮಾಡೋದಲ್ಲಿರುತ್ತೆ. That is very true and I hope ಇದು ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ. ಇದ್ರ ನಡುವೆ ನಾನು ತಾತ ಮಾಮಿ ಮನೆ ಕೂಡ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಮನೆಗೂ ಅವ್ರ ಮನೆಗೂ 25 ಕಿಲೋಮೀಟರ್ಸ್ ಇದೆ. ಸೊ ನಾವು ಲೇಟ್ ನೈಟ್ ರಾತ್ರಿ ಹೊಡ್ತೀವಿ ಸೊ ದಟ್ ವಿದೌಟ್ ಟ್ರಾಫಿಕ್ ಬೇಗನೆ ರೀಚ್ ಆಗ್ಬೋದು ಅಂತ. ಗುಡ್ ಮಾರ್ನಿಂಗ್. ಇವಾಗ ಫ್ಲೂ ಸೀಸನ್ ಇಂದ ಎಲ್ಲರಿಗೂ ಹುಷಾರಿಲ್ಲ, ಮಾಮಿಗೂ ಪಾಪ ಹಾಗೆ ಆಗಿತ್ತು. ನೀವು ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ. ಹಾ, ಇವಾಗ ನಾನು ನೋಡ್ತಾ ಇದ್ದೀನಿ ತುಂಬಾ ಸಣ್ಣ ಆಗಿದ್ದೀರಾ. ಇವಾಗ ಹೇಗಿದ್ದೀರಾ? ಏನಿವತ್ತು ತಿಂಡಿ ತೋರಿಸಿ. ನಾನು ಬಂದಿದ್ದೀನಿ ಅಂತ ಪ್ರೀತಿಯಿಂದ ಮಾಮಿ ಮಾಡಿದ್ದು ಮೆಂತೆ ಸೊಪ್ಪಿನ ಪಲಾವ್. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಆ್ಯಂಡ್ ನನಗಂತೂ ವೆಜಿಟೇಬಲ್ಸ್ ಸಖತ್ ಇಷ್ಟ ಗೊತ್ತಾ. ಸೊ ಬೆಳಿಗ್ಗೆ ನಾನು ತಾತ ಹಾಗೆ ಕಾಫಿ ಕುಡಿತಾ ಚಿಟ್ಚಾಟ್ ಮಾಡ್ತಾ ಇದ್ವಿ. ಅವ್ರಿಗಂತೂ ನನ್ನ ಕೆಲಸದ ಬಗ್ಗೆ ಎಲ್ಲ ಗೊತ್ತಾಗಿದೆಯಲ್ಲ, ಏನು ಹೇಳ್ತಾರೆ ನೋಡಿ. ನಾನು ಹೋಯ್ತಾ ಇದ್ದೀನಿ 12 ಗಂಟೆಗೆ. ನನ್ನ ಕೆಲಸ ಆಗುತ್ತೆ 10 ಗಂಟೆಗೆ ನಾನು ಹೊರಡೋದು ನಮ್ಮ ಮನೆಗೆ. ನಿನ್ನ ಕೆಲಸ ಯಾವಾಗ ಗೊತ್ತಾನೆ? ಎಷ್ಟೊತ್ತಿಗೆ ಗೊತ್ತಾನೆ? 11 ಗಂಟೆ. ಮತ್ತೆ 11 ಸಾಯಂಕಾಲ ಆಗುತ್ತೆ ನಿನ್ನ ಕೆಲಸ. ಅವೆಲ್ಲ ಗೊತ್ತು ನಿಮಗೆ. ಗೊತ್ತಲ್ವಾ? ಪಲಾವ್ ಜೊತೆ ಸ್ಯಾಲಡ್ ಇರಲೇಬೇಕು ಬಿಕಾಸ್ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಇದು. ಇನ್ನು ವೆದರ್ ನೋಡಿ, ಆಹಾ ನೋಡೋದಕ್ಕೆ ಚಂದ, ಬಟ್ ಕೇರ್ಫುಲ್ ಆಗಿ ಕೂಡ ಇರಬೇಕು ಈ ವೆದರ್ಗೆ. ಬ್ರೇಕ್ಫಾಸ್ಟ್ ಹಾಗೆ ತಿನ್ಕೊಂಡು ಇನ್ನೇನು ಕೆಲಸ ಶುರು. ಗುರುಗಳು ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟು ಗಂಟೆಗೆ? ಇವಾಗ ಬರ್ತಾರೆ 11 ಗಂಟೆಗೆ. 11ಕ್ಕೆ ಇನ್ನೂ ಅರ್ಧ 1 ಗಂಟೆ. ಹೀಗೆ ತಾತನ ಹತ್ರ ಹೇಳ್ತಾ ಇದ್ದೆ, ನಾವಿನ್ನೇನು ಮಧ್ಯಾಹ್ನ ಹೊರಡೋದು. ಅವ್ರು ಏನಂದ್ರು ಗೊತ್ತಾ, ನಿನ್ನ ಕೆಲಸ ಬೆಳಿಗ್ಗೆ ಶುರು ಆದರೆ ರಾತ್ರಿ ತನಕ ಇರುತ್ತೆ, ನಾವು ಹೋಗೋ ಚಾನ್ಸೇ ಇಲ್ಲ ಅಂತ. ಅವ್ರಿಗೆ ಇವಾಗ ಎಲ್ಲ ಗೊತ್ತಾಗಿದೆ, ನನ್ನ ವರ್ಕ್ ಪ್ಯಾಟರ್ನ್ ಹೇಗೆ, ಏನು ಮಾಡ್ತೀನಿ ನಾನು ಅಂತ. ಆ್ಯಂಡ್ ನಾನು ಮಾಮಿ ಅಂತೂ ಒಟ್ಟಿಗಿದ್ರೆ ಏನಾದರೂ ಮಾತಾಡ್ತಾ ಇರ್ತೀವಿ ಈ ಥರ. ಆ್ಯಂಡ್ ಹೊಸ ಮನೆ ಹೋಮ್ ಟೂರ್ ಬೇಕು ಅಂದರೆ ಲೆಟ್ ಮೀ ನೋ, ಅದನ್ನು ಡೆಫಿನೆಟ್ ಆಗಿ ನಿಮಗೋಸ್ಕರ ನಾನು ಶೂಟ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ, ಆಯಿತಾ. ಇಷ್ಟೊಂದು ಮಧ್ಯಾಹ್ನ ಲಂಚ್ಗೆ ಆಯಿತು ಮತ್ತೆ ಅಡುಗೆ ಏನೋ ಮಾಡೋದು ಬೇಡ, ಆರ್ಡರ್ ಮಾಡೋಣ ಅಂತ ಮಟನ್ ಬಿರಿಯಾನಿ, ಮಟನ್ ಗ್ರೇವಿ, ಚಿಕನ್ ಗ್ರೇವಿನೂ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮನೆಗೆ ವಾಪಸ್ ಬಂದು ಒಂದು ಇವೆಂಟ್ಗೆ ಅಂತ ಕ್ವಿಕ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಲುಕ್ ಇಷ್ಟವಾಗಿರುತ್ತೆ. ಸೊ ಇವತ್ತಿನ ದಿನ ತುಂಬಾ ಬಿಸಿ ಆಗಿರುತ್ತೆ. ಫಸ್ಟ್ ನಾನು ಹೋಗ್ತಾ ಇರೋದು ನವರತ್ನ ಜುವೆಲ್ಸ್ಗೆ ಬಿಕಾಸ್ ಅಲ್ಲಿ ಇವತ್ತು ಹೊಸದಾಗಿ ಜ್ಯುವೆಲರಿ ಸ್ಟೋರ್ನ ಓಪನ್ ಮಾಡ್ತಾ ಇದ್ದಾರೆ ಆಯ್ತಾ. ಅದಕ್ಕೆ ಒಂದು ಬ್ಯೂಟಿಫುಲ್ ಲುಕ್ ಅಂಡ್ ನನ್ನ ಫೇವರೇಟ್ ಸಿಂಚನ್ ಅವ್ರು ಮಾಡಿರೋದು ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ನನಗೆ ಇಂಡೋ ವೆಸ್ಟರ್ನ್ ಲುಕ್ ಬೇಕಿದೆ ಅಂತ ಹೇಳಿದ್ದೆ. ಸೊ ನೋಡೋಣ, ಹೋಗೋಣ, ಹೇಗೆ ಕಾಂಪ್ಲಿಮೆಂಟ್ಸ್ ಬರುತ್ತೆ, ಇಷ್ಟ ಆಗುತ್ತಾ ಈ ಲುಕ್, ಇವೆಂಟ್ಗೆ ಸೂಟ್ ಆಗುತ್ತಾ ಅಂತ. ನನಗೆ ಬ್ಯೂಟಿಫುಲ್ ಲುಕ್ನ ಮಾಡಿರುವಂಥ ಮೇಕಪ್ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಆನ್ ಸ್ಕ್ರೀನ್ ಹಾಕಿರ್ತೀನಿ, ನಿಮ್ಗೆ ಹೆಲ್ಪ್ ಆಗ್ಬೋದು, ಚೆಕ್ ಮಾಡಿ. ಆ್ಯಕ್ಚುಲಿ ನಮ್ಮ ಅಣ್ಣನ ಮದುವೆಗೆ ಇವರೇ ಬಂದಿದ್ರು, ಸೊ ಮತ್ತೆ ಇವರೇ ಬಂದಿರು ಅಂತ ತುಂಬ ಖುಷಿ ನನಗೆ. ಕಂಫರ್ಟ್ ಲೆವೆಲ್ ಅದೇ ರೀತಿನಲ್ಲಿದೆ. ಇಲ್ಲಿ ತುಂಬ ಕ್ರಿಯೇಟರ್ಸ್ನ ಮೀಟ್ ಮಾಡಿದ್ದೆ. ಐಮ್ ಶ್ಯೂರ್ ಇವರೆಲ್ಲರ ಪರಿಚಯ ನಿಮ್ಗೆ ಇರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ತೀರ ಅಲ್ಲ. ಇವೆಂಟ್ನ ಮುಗಿಸ್ಕೊಂಡು ಹಾಗೆ ನಾನು ಮನೆಗೆ ಬಂದೆ. ಆ್ಯಂಡ್ ಎಲ್ಲರ ಹತ್ರ ಕೇಳಿರುವಂಥ ಫಸ್ಟ್ ಪ್ರಶ್ನೆ ಏನು ಗೊತ್ತಾ? ಹಾಯ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಹೌದಾ? ಹೌದಾ? ಮತ್ತೆ ಮದುವೆ ಆಗ್ತೀರಾ ನನ್ನ? ಆಗ್ತೀರಾ? ಈಗ ಅದಕ್ಕೆ ಅಲ್ಲ ಹೋಗ್ತಾ ಇರೋದು. ಹೆಂಗ್ ಕಾಣಿಸ್ತಾ ಇದ್ದೀನಿ? ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇದೆಯಾ ನಿಮ್ಮ ಹೆಂಡ್ತಿನ? ನಿಮ್ಮ ಹೆಂಡ್ತಿ ದಿನಾಲ ಹೀಗೆ ರೆಡಿ ಆಗ್ಬೇಕಾ? ಡೈಲಿ ಬೇಡ. ಬೇಡವಾ? ಯಾಕೆ? ಡೈಲಿ ರೆಡಿ ಆದ್ರೆ ಚೆನ್ನಾಗಿ. ಒಂದೊಂದ್ಸತಿ ಅಪರೂಪ ಮಧ್ಯ ಭಾರಿ ಹುಷಾರಿದ್ದೀರಾ ನೀವು. ಮಧ್ಯ ಇಲ್ಲ, ನಾನು ತಿಂದೆ ಅಲ್ಲಿ ಒಂದು ಸ್ಯಾಂಡ್ವಿಚ್, ಒಂದು ಇತ್ತಿದೆ ಜ್ಯೂಸ್ ತಿಂದೆ, ಅದನ್ನ ಫುಲ್ ಕೈಯೆಲ್ಲ ನಡೆಸ್ತೀನಿ. ಮಾಮಿ ಕಣ್ಣು, ಮಾಮನ ಕಣ್ಣು, ದೀಪು ಕಣ್ಣು, ತಾತನ ಕಣ್ಣು ಎಲ್ಲ ಹೋಗ್ಲಿ. ನಮ್ದಲ್ಲ ನಿಮಗೆ ಈ ಥರ ದೃಷ್ಟಿ ತೆಗೆಯೋದ್ರಲ್ಲಿ ನಂಬಿಕೆ ಇದೆಯಾ? ಒಂದೊಂದೂರಲ್ಲಿ ಒಂದೊಂದು ರೀತಿನಲ್ಲಿ ಮಾಡ್ತಾರೆ. ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದ್ರು ಈ ಥರ. ಬಟ್ ಇವಾಗ ನನಗೆ ಇದ್ರಲ್ಲಿ ನಂಬಿಕೆ ಇದೆ, ಯಾಕಂದರೆ ಆ ಡಿಫ್ರೆನ್ಸ್ನ ನಾನೇ ನೋಡಿದ್ದೀನಿ ಗೊತ್ತಾ. ಸೊ ನಾನು ಇವೆಂಟಲ್ಲಿ ಚೆನ್ನಾಗಿದೆ, ಆಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕಾದ್ರೆ ಚೆನ್ನಾಗೇ ಇದೆ. ಅದಾದಮೇಲೆ ಮನೆಗೆ ಬರ್ತಾ ತುಂಬ ಸಂಕಟ ಆಗ್ತಾಯಿತ್ತು. ನನಗೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಮನೆಗೆ ಬಂದು ಎಲ್ಲರನ್ನೂ ಖುಷಿಯಿಂದ ಕೇಳಿದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ, ಬಿಕಾಸ್ ನನಗೆ ಗೊತ್ತು ಅವರೆಲ್ಲ ಇಷ್ಟಪಡ್ತಾರೆ ಅಂತ. ಆದರೆ ಅದಾದಮೇಲೆ ನನಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಥ್ಯಾಂಕ್ಫುಲಿ ಎಲ್ಲರೂ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಏನೇನೋ ಎಲ್ಲ ಮಾಡ್ತಾಯಿದ್ರು. ಫೈನಲಿ ಆಫ್ಟರ್ ಸಮ್ ಟೈಮ್ ಓಕೆ ಅನ್ನಿಸ್ತು. ಕೆಲವೊಂದು ಸತಿ ನಮಗೆ ಹೇಳ್ಕೊಳೋದಕ್ಕಾಗಲ್ಲ, ಆ ಥರ ಆಗಿರುತ್ತೆ ಅಲ್ವಾ.
ಬೇಡ ನಂಗೆ ಮೊಸರು ಬೇಕು. ಇದು ಬೇಡ ಮಾಮಿ, ನಾನು ಬಿಡ್ತೀನಿ. ಇದು ಬೇಡ. ನಾನು ಸ್ಫೂರ್ತಿ ಎಲ್ಲ ಕಾಫಿ ಕುಡ್ದು ಒಂದು ಸ್ಯಾಂಡ್ವಿಚ್ ಇಟ್ಕೊಂಡು ಬಂದೆ. ಆಟೋದಲ್ಲಿ ಬರ್ತದೆ ಜಾಸ್ತಿ ಆಯ್ತು. ಪುಣ್ಯ ನಾನು ಕ್ಯಾಬಲ್ಲಿ ಬಂದಿಲ್ಲ. ಯಾರು ಕ್ಯಾಬ್ ತಗೊಂಡಿಲ್ಲ, ಎಲ್ಲರೂ ಕ್ಯಾನ್ಸಲ್ ಮಾಡಿದ್ರು. ಆ ಮಾಲ್ ಮುಂದೆ ಒಬ್ರು ನಿಂತಿದ್ರು, ಅವ್ರಿಗೆ ಹೇಳಿದೆ ಅವ್ರಿಗೆ ಲಗ್ಗೆರಿಗೆ ಹೋಗಕ್ಕಿತ್ತಂತೆ. ಸರಿ ನಾನು ಬರ್ತೀನಿ, 300 ರೂಪಾಯಿ ಕೊಡಿ ಅಂದ್ರು ಅಂದೆ. ಟ್ರಸ್ಟ್ ಮೀ, ನಾನು ಆನೆಸ್ಟಾಗಿ ತೋರಿಸ್ತಾ ಇದ್ದೀನಿ ದ್ಯಾಟ್ ಐ ಆಮ್ ಆಲ್ವೇಸ್ ಆ್ಯಕ್ಟಿವ್ ಹ್ಯಾಪಿ ಅಂತ ಹೇಳ್ತಿರಲ್ಲ, ಬಟ್ ಈ ಥರ ಡೆಫಿನೆಟಾಗಿ ನನಗೂ ಆಗುತ್ತೆ. ಏನು ತಿನ್ನೋದು ಬೇಡ, ಏನು ಬೇಡ ಹೇಳ್ಕೊಳೋದಕ್ಕಾಗಲ್ಲ. ಐ ಡೋಂಟ್ ನೋ, ಆ ಸಂಕಟನೇ ಬೇರೆ ಅಪ್ಪ. ನೆನೆಸ್ಕೊಬೋದು ಯಾವಾಗ ಬೇಕು, ಡೋಂಟ್ ವರಿ. ಸೇರ್ತಾನೆ ಇಲ್ಲ ಅಲ್ಲ, ನಾನು ಸರಿಯಾಗಿ ಇದ್ದೆ. ನಂಗೆ ಯಾವ ಥರ ನಡುತ್ತಾ ಇಲ್ಲ, ಬಾಡಿ ಇವತ್ತು ನಡುತ್ತಾ ಇದೆ. ಅದು ಇವತ್ತು ಅಷ್ಟೊಂದೇನು ದೊಡ್ಡ ಇವೆಂಟ್ ಅಲ್ಲ. ಇವತ್ತು ಇವೆಂಟ್ ದೊಡ್ಡದೇ, ಆದ್ರೆ ನನಗೆ ಜಾಸ್ತಿ ಕೆಲಸ ಇಲ್ಲ. ಈ ಸುಲಭದಲ್ಲೇ ಇತ್ತು. ಊಟನೇ ಸೇರ್ತಾ ಇಲ್ಲ ಅಂದರೆ ಹೆಂಗಪ್ಪ ಊಟ ಮಾಡಲಿ ನಾನು? ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ, ಮಾಮಿ ನನಗೆ ಚೆನ್ನಾಗಿ ಬೈತಾರೆ. ಎನಿವೇಸ್, ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಶಕ್ತಿನೇ ಇರಲಿಲ್ಲ ಅಂತ ನಾನು ನೆಲದಲ್ಲೇ ಕೂತ್ಬಿಟ್ಟೆ, ನನಗೆಲ್ಲೂ ಬೇಡ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ. ಎನಿವೇಸ್, ಮುಂದೆ ಬರುವಂಥ ಎಲ್ಲ ಫ್ಯಾಮಿಲಿ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಥರದ ದಿನಗಳು ಎಲ್ಲ ಲೈಫಲ್ಲಿ ಆಗೇ ಆಗುತ್ತೆ, ಬಟ್ ಇಟ್ಸ್ ಓಕೆ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಬಾಯ್.